ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಒಂದೇ ನಿಮಿಷದಲ್ಲಿ ನಾನು ಇದುವರೆಗೆ ಏನು ಹೇಳಿದ್ದೆ ಅಂತ ರೀಕ್ಯಾಪ್ ಮಾಡಿಬಿಡ್ತೀನಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ, ಕೆಲವು ಮಠಾಧಿಪತಿಗಳು ಮತ್ತು ಕೆಲವು ವೀಕ್ಷಕರು ಈ ಕ್ರೋಧಿನಾಮ ಸಂವತ್ಸರದ ಬಗ್ಗೆ ಫಲ ಹೇಳಿ ಪ್ರತಿಯೊಂದು ರಾಶಿಗೂ ಕೂಡ ಡೀಟೇಲಾಗಿ ಹೇಳಿ ಅಂತ ಕೇಳಿದ್ದಕ್ಕೆ ಈ ಎಪಿಸೋಡ್ ಮಾಡೋ ಉದ್ದೇಶ ಬಂತು. ಕಳೆದ ಎಪಿಸೋಡ್ನಲ್ಲಿ ಕ್ರೋಧಿನಾಮ ಸಂವತ್ಸರದ ಬಗ್ಗೆ ಈ ವರ್ಷ ಏನಾಗುತ್ತೆ ಎಲ್ಲ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸಂಕ್ಷಿಪ್ತವಾಗಿ. ಅದಾದಮೇಲೆ ಮೇಷರಾಶಿ, ವೃಷಭ, ಮಿಥುನ, ಕಟಕ ರಾಶಿ ಬಗ್ಗೆ, ಶುಭಗಳ ಬಗ್ಗೆ, ಮತ್ತು ಈ ವರ್ಷ ಪೂರ್ತಿ ಅವ್ರು ಏನು ಪರಿಹಾರ ಮಾಡ್ಕೋಬೋದು ಬಂಡವಾಳ ಇಲ್ದೇ, ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಇಲ್ದೇ ಅನ್ನೋದನ್ನು ನಾನು ವರಾಹಮಿಹಿರ, ಪರಾಶರ ಜ್ಯೋತಿಷ ಶಾಸ್ತ್ರ, ನಾರದ ಸಂಹಿತೆ ಮತ್ತು ಕೆಲವು ಲಾಲ್ ಕಿತಾಬ್ ಇದರಿಂದ ಕೆಲವು ಸುಲಭ ಪರಿಹಾರಗಳನ್ನ ತಗೊಂಡು ವೀಕ್ಷಕರು ಅದನ್ನು ಪರಿಹಾರ ಮಾಡಿಕೊಳ್ಳೋ ವಿಚಾರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾನು ಸಿಂಹರಾಶಿ, 5ನೇ ರಾಶಿ, 12 ರಾಶಿಗಳಲ್ಲಿ 5ನೇ ಮನೆ ಸಿಂಹರಾಶಿ. ಸಿಂಹರಾಶಿಗೆ ಓನರು ಸೂರ್ಯಗ್ರಹ. ಆ ಸಿಂಹರಾಶಿ ಅನ್ನೋ ಒಂದು ಮನೆಗೆ ಬಾಸು ಸೂರ್ಯಗ್ರಹ. ಸೂರ್ಯ ರಾಶಿ ಅಧಿದೇವತೆ. ಆದರೆ ಈ ವರ್ಷ ಗುರು ಗೋಚಾರ ಫಲ, ಗುರು ಸಂಚಾರ, ಯುಗಾದಿ ಫಲ, ರಾಶಿ ನಕ್ಷತ್ರ ಲಗ್ನದ ಆಧಾರದ ಮೇಲೆ ನಾನು ಈ ಸಿಂಹರಾಶಿಯವ್ರದ್ದು ಪ್ರತಿ ತಿಂಗಳು ಏನಾಗ್ಬೋದು, ಸಿಂಹರಾಶಿ 1ನೇ ಪಾದ, ಸಿಂಹರಾಶಿ 2ನೇ ಪಾದ, ಸಿಂಹರಾಶಿ 3, 4ನೇ ಪಾದ, ಇಲ್ಲಿ ಪಾದ ಬಗ್ಗೆ ಹೇಳ್ತಾ ಇಲ್ಲ, ಓವರಾಲ್ ಒಟ್ಟಿಗೆ ಎಲ್ಲ ಪಾದದವ್ರಿಗೂ ಅನ್ವಯಿಸೋ ಹಾಗೆ ಕೆಲವು ಪಾಯಿಂಟ್ಸ್ ಇದೆ, ಕೆಲವುದು ಅನ್ವಯಿಸೋದಿಲ್ಲ. ಆದರೆ ಎಲ್ಲರಿಗೂ ಅನ್ವಯಿಸುವಂಥ ಒಂದು ಶುಭಗಳನ್ನು ನಿಮ್ಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಒಳ್ಳೇದಾಗದಿದ್ದರೆ ನೀವು ಯಾರ ಹತ್ರಕ್ಕೂ ಹೋಗೋದು ಬೇಕಾದ್ರೆ, ದೇವಸ್ಥಾನಕ್ಕೆ ಹೋಗೋದು ಬೇಡ, ಏನು ಜ್ಯೋತಿಷ್ಯ ಹತ್ರ ಹೋಗೋದು ಬೇಡ. ಒಳ್ಳೇದಾಗ್ತಿದೆ ಅಂದರೆ ನೀವು ಒಳ್ಳೇದು ಮಾಡಿದ್ರು ಜನ್ಮದಲ್ಲಿ ಅಂತ ಅರ್ಥ. ನಾವು ಮಾಡೋ ಕೆಲಸ ಹಾನಿ, ಧನ ಹಾನಿ, ಮಾನ ಹಾನಿ, ಶತ್ರುಕಾಟ ಎಲ್ಲ ಇದೆ ಅಂತಂದರೆ ನಾವು ಪೂರ್ವ ಜನ್ಮದಲ್ಲಿ ಈ ಜನ್ಮದಲ್ಲಿ ಮಾಡಿದ ಕರ್ಮ ನಮಗೆ ಅದು ರಿವರ್ಸ್ ಆಗಿ ಬಡ್ಡಿ ಸಮೇತ ಕೊಡ್ತಾ ಇದೆ ಅಂತ ಅರ್ಥ. ಅವಾಗೇನು ಮಾಡಬೇಕು, ನಾವು ಮಾಡೋ ಕೆಟ್ಟ ಕರ್ಮಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಪರಿಹಾರ ಮಾಡ್ಕೋಬೇಕು. ಅದಕ್ಕೆ ನಾನು ಹೆಚ್ಚಿಗೆ ನೆಗೆಟಿವ್ ಬಗ್ಗೆ ತಿಳಿಸ್ತೀನಿ. ಯಾಕೆಂದರೆ ಆ ನೆಗೆಟಿವ್ ಎನರ್ಜಿನೇ ನಿಮಗೆ ತಡೀತಾ ಇರೋದು. ಒಳ್ಳೆ ಎನರ್ಜಿ ಒಳ್ಳೇದು ಮಾಡ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಮದುವೆ ಆಗುತ್ತೆ, ಮಕ್ಕಳಾಗತ್ತೆ, ಜಾಬ್ ಸಿಗುತ್ತೆ, ಸ್ಯಾಲ್ರಿ ಏಕಾಗ್ಬಿಡುತ್ತೆ. ಯಾವ ಎನರ್ಜಿ ಕೆಟ್ಟದ್ದಿದೆಯೋ ಅದು ಮದುವೆ ಆಗೋಕ್ಕೆ ಬಿಡ್ತಿಲ್ಲ, ಮಕ್ಕಳಾಗಕ್ಕೆ ಬಿಡ್ತಿಲ್ಲ, ಕೆಲಸ ಸಿಗ್ತಿಲ್ಲ, ಸ್ಯಾಲ್ರಿ ಹಾಕಿಲ್ಲ, ಶತ್ರುಕಾಟ, ಅಯ್ಯೋ ರೋಗ ಬಾಧೆ. ಹಾಗಾದರೆ ಆ ಎನರ್ಜಿ ಹೇಗೆ ಬರುತ್ತೆ ಪ್ರತಿ ತಿಂಗಳು ಅನ್ನೋದನ್ನು ನಾನು ಸಿಂಹರಾಶಿಯವರಿಗೆ ತಿಳಿಸ್ಕೊಡ್ತೀನಿ. ಈ ಸಿಂಹರಾಶಿ ವರ್ಷದ ಆರಂಭ ಅಂದರೆ ಏಪ್ರಿಲ್, ಮೊನ್ನೆ 9ನೇ ತಾರೀಕು ಯುಗಾದಿ ಪ್ರಾರಂಭ ಆಯಿತು. ವರ್ಷದ ಆರಂಭದಲ್ಲಿ ಇವರಿಗೆ ಒಳ್ಳೆ ರೆಸ್ಪೆಕ್ಟ್, ಮನೇಲಿ ಕೂಡ ಪ್ರೀತಿಯಿಂದ ನೋಡ್ತಾರೆ, ಹೊರಗಿನ ಜನರು ಕೂಡ ಸ್ಥಾನಕ್ಕೆ ಬೆಲೆ ಕೊಡ್ತಾರೆ, ಮತ್ತು ಇವ್ರ ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಿದ್ದವ್ರಿಗೂ ಗೌರವಿಸ್ತಾರೆ. ಅಂದರೆ ವರ್ಷದ ಆರಂಭದಲ್ಲಿ ಇವರಿಗೆ ಸ್ಥಾನಮಾನ ಗೌರವ ಭಾಳ ಚೆನ್ನಾಗಿರುತ್ತದೆ. ಆದರೆ ಕುಜ ಮತ್ತು ಶನಿ ಮಂತ್ರಿ ಆಗಿರೋದ್ರಿಂದ ಇದು ಸಡನ್ನಾಗಿ ಇವರಿಗೆ ಮಾನ ಮರ್ಯಾದೆ ಬಗ್ಗೆ, ಗೌರವ ಬಗ್ಗೆ ಧಕ್ಕೆ ಬರ್ತದೆ ಅಂತ. ಇಷ್ಟು ವರ್ಷ ಚೆನ್ನಾಗಿದ್ದರು, ಅವರು ಒಳ್ಳೆ ಮರ್ಯಾದೆ ಕೊಡ್ತಿದ್ರು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಎಲ್ಲ. ಈ ವರ್ಷದ ಆರಂಭದಲ್ಲಿ ಸ್ಥಾನಮಾನ ಗೌರವಕ್ಕೆ ತುಂಬ ಧಕ್ಕೆ ಬೀಳುತ್ತೆ 9ನೇ ತಾರೀಕಿಂದ. ಸಂಸಾರದಲ್ಲಿ ಹೆಂಗೋ ಸುಧಾರಿಸ್ಕೊಂಡು ಹೋಗ್ತಾಯಿರು ಹೋದ ವರ್ಷ. ಈ ಯುಗಾದಿಯಿಂದ ಸಂಸಾರದಲ್ಲಿ ಏನೋ ಒಂಥರ ಕನ್ಫ್ಯೂಷನ್ನು ಮತ್ತು ಗೊಂದಲ, ಸಂದೇಹ, ಡೌಟ್ಸ್ ಸಿಕ್ಕಾಬಟ್ಟೆ. ಏನೋ ಒಂದು ಒಳ್ಳೇದು ಮಾಡೋಕ್ಕೆ ಹೋಗ್ತೀನಿ ಅಂತಾರೆ, ಸತ್ಯನಾರಾಯಣ ಪೂಜೆ ಮಾಡಬೇಕು, ಯುಗಾದಿ ಹಬ್ಬ ಮಾಡಬೇಕು ಅನ್ನೋಷ್ಟರಲ್ಲಿ ಹೋಗ್ತಾರೆ, ಏನಾದರೂ ಕೆಟ್ಟ ಸುದ್ದಿ, ಕೆಟ್ಟದಾಗ್ತದೆ. ಅಂದರೆ ಸತ್ಕಾರ್ಯ, ಒಳ್ಳೆ ಕಾರ್ಯ ಮಾಡೋಕ್ಕೆ ಹೋದಾಗ ವಿಘ್ನಗಳು ಜಾಸ್ತಿ, ಪೇಷನ್ಸ್ ಇಲ್ಲ, ಅಶಾಂತಿ, ಮತ್ತು ಬಾಡಿಗೂ ಮತ್ತು ಮೈಂಡ್ಗೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾರೆ, ಬ್ಯೂಟಿಫುಲ್ಲಾಗಿ ಹ್ಯಾಂಡ್ಸಮ್ ಆಗಿರ್ತಾರೆ. ಒಳಗೊಂಥ ರೋಗ, ಮಾನಸಿಕವಾಗಿ ಚಿಂತೆ, ಏನೋ ಒಂದು ಮನಸ್ಸಲ್ಲಿ ಕೊರಗು, ಆ ಕೊರಗು ಇರ್ತದೆ. ಹೀಗಾಗಿ ಮನಸ್ಸು ದೇಹ ಎರಡೂ ನರಳ್ತಿದ್ರೆ ರೋಗಿ ಆಗಿಬಿಡ್ತಾನೆ. ಇಲ್ಲ ಮನಸ್ಸು ಚೆನ್ನಾಗಿರಬೇಕು, ದೇಹ ನರಳಬೇಕು, ಬಾಡಿ ಪೇನ್ ಅಂತೆ, ಕೆಮ್ಮಂತೆ, ಅಸ್ತಮ ಅಂತೆ. ಇಲ್ಲ ಮನಸ್ಸಲ್ಲಿ ಏನೋ ಚಿಂತೆ ಇದ್ದು ಬಾಡಿ ಸರಿ ಇರಬೇಕು. ಇಲ್ಲಿ ಮನಸ್ಸು ದೇಹ ಎರಡಕ್ಕೂ ಪ್ರಾಬ್ಲಮ್ ಇರೋದ್ರಿಂದ ಅನಾರೋಗ್ಯದಲ್ಲಿ ನರಳ್ತಾರೆ. ಅದರಿಂದ ಜನರಿಂದ, ಬಂಧು ಮಿತ್ರರಿಂದ ಮನಸ್ತಾಪಗಳು ಈ ವರ್ಷ ಪೂರ್ತಿ ಈ ಸಿಂಹರಾಶಿಯವರಿಗೆ ಅಂತ ಆಯಿತು. ಹಾಗಾದರೆ ಮುಂದಿನ ತಿಂಗಳು ಮೇ ಮಂತಲ್ಲಿ ಸಿಂಹರಾಶಿಯವರಿಗೆ 1ನೇ ಪಾದ 2, 3, 4ನೇ ಪಾದದವ್ರಿಗೆಲ್ಲಗೂ ಸೇರಿಸಿ ಹೇಳ್ತಾ ಇದ್ದೀನಿ. 10ನೇ ಮನೆ ಗುರು ಇರೋದ್ರಿಂದ, ಗುರು ದಶೆಯಿಂದ
ಮೇ ಮಂತಲ್ಲಿ ಇವ್ರು ಏನೇ ಕೆಲಸ ಮಾಡೋದು ಸಕ್ಸಸ್ ಆಗ್ತಾ ಹೋಗುತ್ತೆ. ಆ ಲೆವೆಲ್ಗೆ ಇವ್ರಿಗೆ ಮೇ ಮಂತ್ ತುಂಬ ಬಲ ಕೊಡುತ್ತೆ. ಆದ್ದರಿಂದ ಮಾರ್ಚಿನಲ್ಲಿ ಡಿಸೆಂಬರಲ್ಲಿ ಡಿಸೆಂಬರು ನವಂಬರಲ್ಲಿ ಇದ್ದಂಥ ಕೆಲಸಗಳು ಅಡೆತಡೆಗಳೆಲ್ಲ ಮೇ ಮಂತಲ್ಲಿ ಸಕ್ಸಸ್ ಆಗಿಬಿಡುತ್ತೆ. ಅಪ್ಪ 3 ತಿಂಗಳಿಂದ ಓಡಾಡಿದೆ, 3 ತಿಂಗಳಿಂದ ನರಳಿದೆ ಈ ಕೆಲಸ ಆಗೋಕ್ಕೆ, ಏನೋ ಆಯ್ತಪ್ಪ, ಅದು BBMP ಇರ್ಬೋದು, ಕೋರ್ಟಲ್ಲಿರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಅಥವಾ ಇನ್ಯಾವುದೇ ಕೆಲಸ ವ್ಯವಹಾರದಲ್ಲಿರ್ಬೇಕಾದ್ರೆ ಕಾರ್ಯಸಿದ್ಧಿ ಆಗುತ್ತೆ, ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಹಾಗೆ ನಿಮಗೆ ಧನಲಾಭ ಇದೆ, ಧನವೃದ್ಧಿ ಆಗುತ್ತೆ ಮೇ ಮಂತಲ್ಲಿ. ಸಿಂಹರಾಶಿ ಹೆಣ್ಣಾಗಲಿ ಗಂಡಾಗಲಿ ಮೇ ಮಂತಲ್ಲಿ ಲವ್ ಮಾಡೋರಿಗೆ ಹುಡುಗನ ಕಡೆಯಿಂದ ಗಿಫ್ಟ್ಗಳು ಹೋಗುತ್ತೆ. ಹುಡುಗಿಗೆ ಭಾಳಷ್ಟು ಗಿಫ್ಟ್ಗಳು ಕೊಡೋದು, ಟ್ರಿಪ್ ಕರ್ಕೊಂಡು ಹೋಗೋದು. ಮದುವೆ ಅಂತೂ ಆಗಲ್ಲ ಮೇ ಮಂತಲ್ಲಿ. ಅಂದರೆ ಹುಡುಗನಿಂದ ಹುಡುಗಿಗೆ ಧನಲಾಭ, ಲವ್ವರ್ಗಳಿಗೆ. ಗಂಡನಿಂದ ಹೆಂಡತಿಗೆ ಧನಲಾಭ, ಸೀರೆ ತಂದು ಕೊಡೋದು, ಒಡವೆ ಮಾಡಿಸ್ಕೊಡೋದು ಎಲ್ಲ ಇದೆ ಜೂನಲ್ಲಿ. ಸ್ವಲ್ಪ ದುಡ್ಡು ಬಂತಲ್ಲ ಮೇ ಮಂತಲ್ಲಿ, ಈಗ ಬರಬೇಕಾದ ದುಡ್ಡು ಬಂದುಬಿಡ್ತಿರ್ತದೆ, ಅದು ಇನ್ನೇನು ಧನ ಆಗಮನ ಆಗಿರ್ತದೆ. ಜೂನ್ ತಿಂಗಳಲ್ಲಿ ಮತ್ತೆ ಅವರಿಗೆ ಸಾಕಷ್ಟು ಹಣ ಲಾಭ, ಧನಲಾಭ. ಯಾರ್ಯಾರು ನಿಷ್ಠರು ಆಗಿದ್ದರು, ಯಾರ್ಯಾರು ಅಂಥವನು ಇಂಥವಳು ಅವಳು ಇವಳು ಬೈತಿರ್ತಾರೆ, ಸ್ಥಾನಮಾನ ಇಲ್ಲ, ಎಲ್ಲರೂ ಮುಂದೆ ಅವಮಾನ ಮಾಡೋದಿಲ್ಲ. ಈಗ ಸ್ಥಾನಮಾನಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ, ಚೆನ್ನಾಗಾಗ್ತಾರೆ. ವರ್ಷದ ಪ್ರಾರಂಭದಲ್ಲಿ ಏಪ್ರಿಲ್ ಮತ್ತು ಮೇನಲ್ಲಿ ಸ್ವಲ್ಪ ಸ್ಥಾನಮಾನಕ್ಕೆ ಎಲ್ಲರೂ ಬೈಯೋದು, ಮಾಡೋದು, ಟೀಕೆ ಮಾಡೋದು, ಹಂಗ್ಸೋದು, ಅಗೌರವ ಮಾಡೋದು, ಧಿಕ್ಕಾರ ಮಾಡೋದು ಮಾಡ್ತಿದ್ರು. ಜೂನಲ್ಲಿ ಸ್ಥಾನಮಾನಕ್ಕೆ ಒಂದು ಗ್ರೇಟ್, ಭಾಳ ರೆಸ್ಪೆಕ್ಟ್ ಸಿಗುತ್ತೆ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳಿಗೆ ಭಾಳಷ್ಟು ಉತ್ಸಾಹದಾಯಕಂಥ ವಾರ್ತೆ, ರಿಸಲ್ಟ್ ಪಾಸ್ ಆಗ್ಬೋದು, ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಬರ್ಬೋದು, ಅಥವಾ ಒಳ್ಳೆ ಕಾಲೇಜ್ ಸೀಟ್ ಸಿಗ್ಬೋದು, ಓದೋದಲ್ಲಿ ಚೆನ್ನಾಗಿ ಮುಂದುವರಿತಾರೆ. ವಿದ್ಯಾರ್ಥಿಗಳಿಗೆ ಪರರಿಂದ ಧನಲಾಭ, ಬೇರೆಯವರು ದುಡ್ಡು ಕೊಟ್ಟು ಓದಿಸ್ಬೋದು, ಬೇರೆಯವರಿಂದ ಇವರಿಗೆ ಸ್ವಲ್ಪ ಹಣ ಸಂಪಾದನೆ ಎಲ್ಲ ಆಗುತ್ತೆ ಅಂತ. ಜುಲೈ ತಿಂಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆತಂಕಗಳು, ತುಂಬ ಸ್ಟ್ರೈನ್ ಮಾಡ್ಕೊಳ್ತೀರಾ, ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ, ಲಾಭ ಇಲ್ಲ. ಕೆಲಸ ಕಾರ್ಯಗಳಿಂದ ಸುಮ್ಮನೆ ಅಡ್ಡಿ, 108 ಕೆಲಸ ಶುರು ಮಾಡಿಬಿಡ್ತೀರಿ, ಯಾವುದು ಕಂಪ್ಲೀಟ್ ಆಗೋಲ್ಲ, ಎಲ್ಲದಕ್ಕೂ ಇನ್ವೆಸ್ಟ್ ಮಾಡ್ತೀರಾ, ಟೈಮು, ಎನರ್ಜಿ, ಮನಿ, ಅದೇ ಅಡೆತಡೆಗಳಿರ್ತದೆ. ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಹೆಣ್ಣಾಗಲಿ ಗಂಡಾಗಲಿ, ಮಕ್ಕಳಾಗಲಿ, ಯುವತಿಯರಾಗಿರಲಿ, ವೃದ್ಧರಾಗಿರಲಿ, ಸಿಂಹರಾಶಿಯಲ್ಲಿ ಯಾರು ಹುಟ್ಟಿದವ್ರಿಗೆ ಆರೋಗ್ಯ ವೃದ್ಧಿ. ಮೆಡಿಸಿನ್ ಇನ್ವೆಸ್ಟ್ಮೆಂಟ್ ಇಲ್ಲ ಈ ಮಂತಲ್ಲೆಲ್ಲ, ಔಷಧಿ ಖರ್ಚಿಲ್ಲ, ಸಡನ್ನಾಗಿ ವಾಸಿ ಆಗದಿರೋದ್ರೆ ವಾಸಿ ಆಗುತ್ತೆ. ಆರೋಗ್ಯ ವೃದ್ಧಿ, ಎಲ್ಲ ಕ್ಷೇತ್ರದಲ್ಲೂ ಜಯ. ಅವರು ಡ್ಯಾನ್ಸಲ್ಲಿರ್ಬೋದು, ಮ್ಯೂಸಿಕಲ್ಲಿರ್ಬೋದು, ಡ್ರಾಮಾದಲ್ಲಿರ್ಬೋದು, ಮತ್ತು ಉದ್ಯೋಗದಲ್ಲಿರ್ಬೋದು, ವ್ಯಾಪಾರದಲ್ಲಿರ್ಬೋದು, ಯಾವ್ಯಾವ ಕ್ಷೇತ್ರಗಳಲ್ಲಿ ನೀವೇನು ತೊಡಗಿಸ್ಕೊಂಡಿದ್ದೀರೋ ವಿದ್ಯಾರ್ಥಿಗಳಿಗೂ ಅಷ್ಟೇ ಎಲ್ಲವೂ ಭಾಳ ಸಕ್ಸಸ್ ಆಗಿ ಜಯ ಆಗುತ್ತೆ. ಭೂಮಿ ಲಾಭ, ಭೂಮಿಯಿಂದ ಹೊಲ ಗದ್ದೆ ತೋಟ, ಈ ಫಾರ್ಮ್ ಹೌಸು, ಹೋಮ್ ಸ್ಟೇ ಈ ಥರದಲ್ಲೂ ತುಂಬ ಅಧಿಕ ಲಾಭ. ಜಮೀನು ತೊಗೊಳ್ತಾರೆ, ಮನೆ ಕಟ್ಟಲಿಕ್ಕೆ ಸೈಟು, ಮನೆ ಕಟ್ಟೋದಿಲ್ಲ, ಭೂಲಾಭ, ಭೂಮಿ ಮಾತ್ರ ಭೂಲಾಭ. ಮನೆಗೆ ಸಂಬಂಧಪಟ್ಟಂಥ ಏನಾದರೂ ಒಂದು ಐಟಮ್ಸ್ ಆಗ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಇದೆಲ್ಲ ಮಾಡೋದ್ರಿಂದ ಸಕ್ಸಸ್ ಆಗುತ್ತೆ. ಆಗಸ್ಟಲ್ಲಿ ಸಿಂಹರಾಶಿಯವರಿಗೆ ಧನಲಾಭ ಇದೆ. ಉದ್ಯೋಗದಲ್ಲಿದ್ದವರಿಗೆ ಸ್ಯಾಲ್ರಿ ಯಾಕಾಗ್ಬೋದು, ಬೋನಸ್ ಕೊಡ್ಬೋದು, ಅಥವಾ ಮತ್ತೊಂದು ಉದ್ಯೋಗ ಪ್ರಾಪ್ತಿ ಆಗ್ಬೋದು, ಇದಕ್ಕಿಂತ ಹೆಚ್ಚಿನ ಸ್ಯಾಲ್ರಿ ಇರುವಂಥದ್ದು. ವ್ಯಾಪಾರದಲ್ಲಿ ಮಾಡೋರಿಗೆ ಇನ್ನೂ ಹೆಚ್ಚಿಗೆ ಇನ್ವೆಸ್ಟ್ ಮಾಡಿ ಲಾಭ ಗಳಿಸುವಂಥ ಯೋಗ ಇದೆ. ಆಗಸ್ಟು ಶುಭಪ್ರದ ಮಾಸ, ಒಳ್ಳೆಯ ಮಾಸ. ಸೆಪ್ಟೆಂಬರಲ್ಲಿ ಮತ್ತೆ ಅನಾರೋಗ್ಯ, ಪ್ರಯಾಣ ಮಾಡಲಿಕ್ಕೆ ಭಾಳಷ್ಟು ಮನಸ್ಸು ಬರ್ತದೆ, ದೂರ ಪ್ರಯಾಣ ಮಾಡ್ತೀರಿ. ಸೆಪ್ಟೆಂಬರ್ನಲ್ಲಿ ರೋಗ ಇದ್ದರೂ ಕೂಡ ಪ್ರಯಾಣ ಮಾಡಬೇಕಾಗಿ ಬರುತ್ತೆ. ಪ್ರಯಾಣದಲ್ಲೂ ಕೂಡ ಸ್ವಲ್ಪ ದುಃಖ ಮತ್ತು ಮನಸ್ತಾಪಗಳು ಇದ್ದಕ್ಕಿದ್ದಾಗೆ ನೀವೇ ಇನ್ನೊಬ್ಬರು ನಿಷ್ಠ ಮಾಡ್ಕೊಂಡ್ಬಿಡ್ತೀರ. ಏನೋ ಅಂದಂತೆ ಹಂಗಂದ್ಬಿಟ್ನಲ್ಲ ಅವ್ನು ಮಾತು ಬಿಟ್ಬಿಡೋದು, ಏನೋ ಕೊಟ್ಬಿಟ್ಟ ನೋಡು, ಕೊಟ್ಟಿದ ಮೇಲೆ ಹಿಂಗಾಯ್ತು ನನಗೆ ಅವನಿಂದ ಮಾತು ಬಿಟ್ಬಿಡೋದು. ಹೀಗೆ ಅಣ್ಣ ತಮ್ಮಂದಿರಲ್ಲಿ ಒಳ ಜಗಳ ಸಿಂಹರಾಶಿಯಲ್ಲಿ ಹುಟ್ಟಿದವ್ರಿಗೆ. ಯಾವಾಗ ಸೆಪ್ಟೆಂಬರಲ್ಲಿ ಅಣ್ಣ ತಮ್ಮಂದಿರಲ್ಲಿ ಚಿಕ್ಕ ಮಕ್ಕಳಾಗಿರೋ ಅವ್ರವ್ರ ಗಲಾಟೆ ಮಾಡ್ಕೊಳ್ತಾರೆ, ಸ್ಕೂಲು ಪುಸ್ತಕ ಪೆನ್ನು ವಿಚಾರದಲ್ಲಿ. ಯುವಕರಿದ್ದವರೆ ಅವರವರಲ್ಲೇ ಏನೋ ಒಂದು ರೀತಿ ಸಣ್ಣ ಪುಟ್ಟ ವಿವಾದದಲ್ಲಿ ಗಲಾಟೆ. ಮದುವೆ ಮಕ್ಕಳಾಗಿರ್ತಾರೆ ಅಣ್ಣ ತಮ್ಮಂದಿರು, ಅವ್ರಿಗೆ ಮನೆ ಹೊಲ ಗದ್ದೆ ಜಮೀನು ಪಾಲು ಮಾಡ್ಕೊಳ್ಳೋ ವಿಚಾರದಲ್ಲಿ ಗಲಾಟೆ ಸೆಪ್ಟೆಂಬರ್ಲಿ. ಅಕ್ಟೋಬರಲ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ಸ್ವಲ್ಪ ತೊಂದರೆ ಆಗುತ್ತೆ, ಹಂಗಂಗೆ ನಿಂತ್ಕೊಂಡ್ಬಿಡುತ್ತೆ. ಹುಡುಗ ಹುಡುಗಿ ನೋಡೋಕೆ ಹೋಗ್ತಾನೆ, ಹೋಗ್ಬೇಕು ಅಂತ ಹೋಗ್ತಾನೆ, ಯಾರೋ ಚಾಡಿ ಹೇಳ್ಬಿಟ್ಟು ಇವ್ನಿಗೆ ಕೊಡಬೇಡ್ರಿ ಹೆಣ್ಣು ಅಂದ್ಬಿಡ್ತಾರೆ, ಅದು ನಿಂತೋಯ್ತು. ಈ ಹುಡುಗಿ ಸಿಂಹರಾಶಿ ಹುಟ್ಟಿದಂತಳು ಹುಡುಗನ್ನ ನೋಡಬೇಕು, ಇವನ್ನ ಮದುವೆ ಮಾಡಬೇಕು ಅಂತಾರೆ, ಹುಡುಗ ಕುಡುಕಾರಿ ಸರಿಯಿಲ್ಲ ಅವನು ಕೊಡಬೇಡಿ ಅಂದ್ಬಿಡ್ತಾರೆ, ಹಿಂಗೆ ನಿಂತೋಗುತ್ತೆ. ಇದು ವಿವಾಹ ಪ್ರತಿಬಂಧಕ ದೋಷ. ಆಮೇಲೆ
ದುಂದು ಖರ್ಚು ದೂರ ಪ್ರಯಾಣದಿಂದ, ಸಿಕ್ಕಾಪಟ್ಟೆ ಪ್ರಯಾಣ ಮಾಡಿ ದುಂದು ಖರ್ಚು, ಹೆಚ್ಚಿನ ಕೆಲಸ ಕಾರ್ಯಗಳಲ್ಲಿ ನೀವೇನೋ ಹೇಳ್ತೀರೋ ಅವರೇನೋ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಇದೇ ಬಂದಿರೋದು ಅಕ್ಟೋಬರಲ್ಲಿ. ಅಪಾರ್ಥಗಳು, ನೀವು ಮಾತಾಡೋ ಭಾಷೆಯಿಂದ ಅಪವರ್ಥ, ನೀವು ಮಾಡಿರೋ ಕೆಲಸಗಳ ಅನರ್ಥ, ಅಪಾರ್ಥಗಳನ್ನು ಮಾಡಿಕೊಂಡು ನಿಷ್ಠುರವಾಗಿ ಬಾಂಧವ್ಯದಲ್ಲಿ ಬಿರುಕು ಅಂತ ಹೇಳುತ್ತೆ ಅಕ್ಟೋಬರಲ್ಲಿ. ನವಂಬರಲ್ಲಿ ಸಿಕ್ಕಾಪಟ್ಟೆ ಕೆಲಸ ಜಾಸ್ತಿ ಮಾಡಿ ಅಥವಾ ನಿದ್ದೆ ಬಿಟ್ಟು ಕೆಲಸ ಮಾಡೋದಕ್ಕೆ ದೇಹದ ಆಯಾಸದಿಂದ ಅಡ್ಮಿಟ್ ಆಗೋ ಯೋಗ ಇದೆ. ಅಡ್ಮಿಟ್ ಆಗಿಬಿಟ್ಟು ಒಂದು ಬಾಟ್ಲು ಗ್ಲುಕೋಸ್ ಹಾಕ್ಸ್ಕೊಳ್ಳೋದು, ಇಲ್ಲ ಒಂದು ವಾರ ಆರಾಮ ರೆಸ್ಟ್ ತೊಗೊಳ್ಳೋದು, ಯಾವುದೋ ರಿಸಾರ್ಟ್ಗೆ ಹೋಗಿಟ್ಟು ಯಾವುದೋ ಒಂದು ಹೋಗಿ ಅಲ್ಲೊಂದು ವಾರ ರೆಸ್ಟ್ ದೇಹದ ಆಯಾಸ ನಿವಾರಣೆ ಮಾಡ್ಕೊಳ್ಳುವಂಥದ್ದು. ಪಿತ್ತ ಉಷ್ಣಕ್ಕೆ ಸಂಬಂಧಪಟ್ಟಂಥ ರೋಗಗಳು, ರಕ್ತದ ಸಂಬಂಧಪಟ್ಟಂಥ ಕಾಯಿಲೆ, ರಕ್ತ ಮಲಿನ ಆಗಿ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ, ಸ್ವಲ್ಪ ಮನೆಯಲ್ಲಿ ಯಾರ ಕಡೆಯಿಂದ ಯಾರಾದರೂ ಗೃಹಕ್ಕೆ ಮನೆಯಿಂದ ಸ್ವಲ್ಪ ಲಾಭ, ಶತ್ರುಗಳು ನಾಶ ಆಗ್ತಾರೆ. ಯಾರ್ಯಾರು ಶತ್ರುಗಳಿದ್ರು ಅವರು ನವಂಬರಲ್ಲಿ ಶತ್ರುಗಳು ದೂರ ಹೋಗ್ತಾರೆ. ಮತ್ತು ಧನಲಾಭ, ಈ ನವಂಬರಲ್ಲಿ ಹೆಚ್ಚಿಗೆ ಖರ್ಚಿಲ್ಲ ನಿಮಗೆ, ನೀವೇನು ಗಳಿಸ್ತೀರೋ ಅಷ್ಟು ಹಾಗೆ ಉಳ್ಕೊಳ್ಳೋದು, ಅದು ಒಂದು ಧನಲಾಭ. ಡಿಸೆಂಬರ್ ತಿಂಗಳಲ್ಲಿ ನೀವೇನೋ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಹೆಂಡತಿ ಮುನಿಸ್ಕೊಂಡು ಮನೆಗೆ ಹೋಗ್ಬೋದು, ಅಪ್ಪನ ಮನೆಗೆ, ಗಂಡ ಮುನಿಸ್ಕೊಂಬಿಟ್ಟು ಇನ್ನೆಲ್ಲೋ ಹೋಗ್ಬೋದು. ಅದರಿಂದ ಸಂಸಾರದಲ್ಲಿ ದುಃಖ ಅಂದರೆ ಸುಖಹಾನಿ, ಗಂಡ ಹೆಂಡರದು ಸುಖಹಾನಿ, ಮಕ್ಕಳದ್ದು ಸುಖಹಾನಿ, ಅಣ್ಣ ತಮ್ಮಂದಿರ ಸುಖಹಾನಿ. ಹಾನಿ ಅಂದರೆ ನಷ್ಟ ಆಗೋದು, ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾರೆ ಅಪ್ಪ ಅಮ್ಮದಿರು. ಸಿಕ್ಕಾಬಟ್ಟೆ ಈ ಚಿಂತೆ ಡಿಸೆಂಬರ್ ಪೂರ್ತಿ ಮನಸ್ಸಿಗೆ ಚಿಂತೆ ಬಂದು ಅನಾರೋಗ್ಯ. ಇದಕ್ಕಿದ್ದಾಗ ಒಬ್ಬೊಬ್ಬರು ಕಲಹ ಜಾಸ್ತಿ ಮಾಡ್ಕೊಳ್ಳೋದು, ಸಾರಿಗೆ ಉಪ್ಪು ಕಮ್ಮಿ ಆಯಿತು ಅಂತ ಗಲಾಟೆ, ಕಾಫಿಗೆ ಸಕ್ಕರೆ ಕಮ್ಮಿ ಆಯಿತು ಅಂತ ಗಲಾಟೆ, ಅವ್ನು ಬಂದೋದ ಯಾಕೆ ಬಂದೋದ, ಅವಳ ಜೊತೆ ಯಾಕೆ ಮಾತಾಡಿದೆ, ನೀನು ಯಾಕೆ ಅವ್ನು ಕೊಟ್ಟೆ. ಇದು ಸಣ್ಣ ಪುಟ್ಟ, ಏನು ದೊಡ್ಡ ಮರ್ಡರ್ ಆಗಿಲ್ಲ, ರೇಪ್ ಆಗಿಲ್ಲ, ಈ ಥರ ಸಣ್ಣ ಪುಟ್ಟ ಕೆಲಸಕ್ಕೆ ಸಿಕ್ಕಾಬಟ್ಟೆ ಕಲಹ ಜಾಸ್ತಿ ಆಗುತ್ತೆ ಡಿಸೆಂಬರ್ ತಿಂಗಳಲ್ಲಿ. ಜನವರಿ ಬಂದ ತಕ್ಷಣ 2025 ಜನವರಿ, ಇದಕ್ಕಿದ್ದಾಗೆ ಅವ್ರಿಗೆ ನಂಬಿ ದುಡ್ಡು ಕೊಟ್ಬಿಟ್ಟಿರ್ತೀರ, ಕಳ್ಕೊಂಬಿಡ್ತೀರಾ. ಇರೋ ದುಡ್ಡು ಕಳ್ಕೊಳ್ಳೋಕ್ಕೆ ಏನೋ ಒಂದು ದಾರಿ ತೋರಿಸುತ್ತೆ. ಈ ಥರ ಅವನಿಗೆ ಸುಮ್ಮನೆ ತರಲೆ ಸುಮ್ಮನೆ ಹೋಗ್ತಿರ್ತಾನೆ, ಅವ್ನು ಯಾವನೋ ಪಕ್ಕ ಟಚ್ ಮಾಡ್ದ ಅಂತ ಅವ್ನು ನಿಲ್ಲಿಸ್ಬಿಟ್ಟು ಬೈಯೋದು, ಇವನು ಯಾರೋ ಹೋಗ್ತಿರ್ತಾನೆ ಅವನು ಗುದ್ದುಬಿಡೋದು, ಅವನು ಕಾರ್ ಡ್ಯಾಮೇಜು, ಸ್ಕೂಟರ್ ಡ್ಯಾಮೇಜ್ ಆಯಿತು. ಇದರಿಂದ ವಾಹನಗಳಲ್ಲಿ ತರಲೆ ತಾಪತ್ರಗಳಾಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಹಾಗೆ ಅಂತೇಳಿ, ಅದರಿಂದ ವಾಹನಗಳನ್ನು ಓಡಿಸುವಾಗ ಅವ್ರಿಗೂ ಟಚ್ ಮಾಡ್ದೇನೆ, ವಾಹನದಿಂದ ಅಪಘಾತ ಇಲ್ಲ, ವಾಹನದಿಂದ ತೊಂದರೆ ಇಲ್ಲ, ಸುಮ್ಮನೆ ಯಾವುದೋ ಟಚ್ ಆಯಿತು ಅಂತೇಳಿ ಈ ಥರದೊಂದಿಗೆ ಗಲಾಟೆ ಮಾಡಿಕೊಂಡು ಜಗಳ ಮಾಡಿ ದೊಡ್ಡ ಈ ಕಂಪ್ಲೇಂಟ್ ಮಾಡಿಕೊಂಡು ಇದು ಅದೇ ಒಂದು ದೊಡ್ಡ ರಿಸ್ಕ್. ಜನವರಿ ಪೂರ್ತಿ ಬರೀ ನಂಗೆ ಕಾರು ಡ್ಯಾಮೇಜ್ ಆಯಿತು, ಅದು ದಂಡ ಕಟ್ಕೊಡು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಅವ್ನಿಗಾಗೋದು, ಅವನಿಗೆ ಕಂಪ್ಲೇಂಟ್ ಕೊಡೋದು, ಇದೇ ಡಿಸೆಂಬರ್ ಪೂರ್ತಿ ಹಿಂಗೆ ನಡೆದೋಗುತ್ತೆ. RTO ಆಫೀಸು ಈ ಥರ. ಇದು ಶನಿ ದೋಷದಿಂದ ಆಗ್ತಾ ಇರೋದು. ಫೆಬ್ರವರಿ ತಿಂಗಳಲ್ಲಿ ಚೆನ್ನಾಗಿರ್ತೀರ, ಎಲ್ಲರೂ ಚೆನ್ನಾಗಿ ಸುಖ ಇರುತ್ತೆ, ಶತ್ರುಗಳು ನಾಶ ಆಗ್ತಾರೆ. ಒಳ್ಳೆ ಫೆಬ್ರವರಿ, ಯಾಕೆಂದ್ರೆ ನೆಕ್ಸ್ಟ್ ಇಯರ್ 25ಕ್ಕೆ ಯುಗಾದಿ ಪ್ರಾರಂಭ ಆಗುತ್ತಲ್ಲ, ಮಾರ್ಚ್ ಆದಮೇಲೆ ಕೊನೆ ಇಯರ್ ಎಂಡಲ್ಲಿ ನಿಮಗೆ ಭಾಳಷ್ಟು ಒಳ್ಳೆ 10 ತಿಂಗಳಲ್ಲಿ ಏನು ಲಾಸ್ ಇತ್ತು ಅದೆಲ್ಲ ಬಗೆಹರಿಸ್ಕೊಂಡ್ಬಿಡ್ತೀರ, ಸುಖ ಶಾಂತಿ ಎಲ್ಲ ಸಿಕ್ಬಿಡುತ್ತೆ. ಮಾರ್ಚ್ ತಿಂಗಳಲ್ಲಿ ಬಂದಾಗ ವರ್ಷದ ಆರಂಭ ಆಗುತ್ತೆ, ವಿಶ್ವಾವಸುಂತ ಹೊಸ ವರ್ಷ ಶುರುವಾಗುತ್ತೆ ಮುಂದೆ ವರ್ಷ. ಆ ಹೊಸ ವರ್ಷ ಪ್ರಾರಂಭಕ್ಕೆ ಮುಂಚೆ ನಿಮಗೆ ಸ್ವಲ್ಪ ಅಪಘಾತ ಭಯ ಇದೆ, ಸುಖ ಹಾನಿ, ಭೂಮಿಯಿಂದ ನಷ್ಟ ಆಗುವಂಥ ಚಾನ್ಸ್ ಉಂಟು. ಭೂಮಿ ಮೇಲೆ ಅಥವಾ ಸೈಟ್ ಮೇಲೆ ಕೋರ್ಟ್ ಕೇಸು, ಯಾರು ಇದಕ್ಕಿದ್ದಾಗ ಬಂದು ಗಲಾಟೆ ಮಾಡಿ ಕೇಸ್ ಹಾಕೋದು ಎಲ್ಲ ಮಾಡ್ತಾರೆ. ವಾಹನಗಳಲ್ಲಿ ಭಾಳ ಎಚ್ಚರಿಕೆ ಇರಬೇಕು. ಮಾರ್ಚ್ ತಿಂಗಳು ಹೊಸ ವರ್ಷ ಪ್ರಾರಂಭ ಆಗೋಕ್ಕೆ ಮುಂಚೆ ಇನ್ನು ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಅಪಘಾತದ ಭಯ ಇದೆ ಅಂತ. ವೃದ್ಧರು, ಸಿಂಹರಾಶಿ ಹುಟ್ಟಿರ್ತಕ್ಕಂಥ ವೃದ್ಧರು, ಅವರಿಗೆ ಅಪ್ಪ ಮಗನಿಗೆ ವಿರುದ್ಧವಾಗುತ್ತೆ. ಯಾಕೆಂದರೆ ಸೂರ್ಯ ತಂದೆ. ಯಾರು ಸಿಂಹರಾಶಿಯಲ್ಲಿದ್ದಾರೋ ಹೆಣ್ಣಾಗಲಿ ಗಂಡಾಗಲಿ, ಅಪ್ಪನ ಪ್ರೀತಿ ವರ್ಷ ಕಮ್ಮಿ, ಅಪ್ಪನಿಂದ ಪ್ರೀತಿ ಇಲ್ಲ, ಅಪ್ಪನಿಂದ ಹಣಕಾಸಿನ ಆಗಮನ ಇಲ್ಲ, ಅಪ್ಪನಿಂದ ಬಟ್ಟೆಗಳು ತೆಗೆದುಕೊಳ್ಳೋದಾಗಲಿ, ಅಪ್ಪನಿಂದ ಯಾವುದೇ ರೀತಿ ಕಿಂಚಿತ್ ಪ್ರಯೋಜನ ಇಲ್ಲ ಸಿಂಹರಾಶಿಯವರಿಗೆ. ಯಾಕೆಂದರೆ ಸಿಂಹ ಅಂದರೆ ಸೂರ್ಯ ಅಂದರೆ ತಂದೆ, ಪಿತೃ. ಅದರಿಂದ ಕಟಕ ರಾಶಿಯಲ್ಲಿ ಚಂದ್ರ ತಾಯಿ, ಸಿಂಹರಾಶಿಗೆ ಸೂರ್ಯ. ಅದರಿಂದ ಸೂರ್ಯ ಈ ರಾಶಿಯವರಿಗೆ ಈ ವರ್ಷ ಅಪ್ಪ ಮಗನಿಗೆ ವೈಮನಸ್ಸು, ಮಗ ಅಪ್ಪಂಗೆ ಹೊಡಿಬೋದು, ಅಪ್ಪ ಮಗಂಗೆ ಹೊಡಿಬೋದು, ಅಪ್ಪ ಮಗ ಗಲಾಟೆ ಮಾಡ್ಕೊಂಡೋಗಿ ಕ್ರೋಧ ಜಾಸ್ತಿ ಈ ಕ್ರೋಧ ಸಂವತ್ಸರದಲ್ಲಿ. ಆದ್ದರಿಂದ ಯಾಕೆಂದರೆ ಶನಿನೇ ಮಂತ್ರಿ ಆಗಿದ್ದಾರೆ, ಶನಿ ತಂದೆ ಸೂರ್ಯಗ್ರಹ, ಸೂರ್ಯನ ಮಗ ಶನಿಗ್ರಹ. ಆದ್ದರಿಂದ ಶನಿನೇ ಈ ವರ್ಷ ಮಂತ್ರಿ ಆಗಿರೋದ್ರಿಂದ ಇಲ್ಲಿ ಭಾಳಷ್ಟು ವೈಮನಸ್ಸಿದೆ. ಅದರಿಂದ ಇದರ ರಾಜಕೀಯ ಕ್ಷೇತ್ರ, ಆ್ಯಕ್ಟರ್ಸು, ವಿದ್ಯಾರ್ಥಿಗಳು, ಲಾಯರ್ಸು, ಜಡ್ಜಸ್ ಎಲ್ಲರೂ ಸೇರಿಕೊಂಡಿದೆ ಈ ರಾಶಿನಲ್ಲಿ. ಈ ರಾಶಿಯಲ್ಲಿ ಎಲ್ಲ ವರ್ಗದವರು ಇರೋದ್ರಿಂದ, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಇರೋದ್ರಿಂದ ಇದು
ಕಾಮನ್ ಭವಿಷ್ಯ, ಹೈ ಲೆವೆಲ್ ಪಾಯಿಂಟ್ಸ್ ಇದು. ಆದ್ದರಿಂದ ಸಿಂಹ ರಾಶಿಯವರು ಈ ವರ್ಷ ಬಹಳ ನಿಷ್ಠರಾಗ್ತೀರಿ. ಒಳ್ಳೊಳ್ಳೆ ಕೆಲಸದಲ್ಲಿದ್ದವರು ಕೂಡ ಕೆಲಸ ಕಳ್ಕೊಂಡ್ಬಿಡ್ತಾರೆ. ನೀವು ಮಾಡೋ ಮಾತಿನಿಂದ, ನಿಮ್ಮ ಬಾಡಿ ಲ್ಯಾಂಗ್ವೇಜಿಂದ, ನೀವು ಕೊಡೋ ವಸ್ತುವಿಂದ, ತೊಗೊಳ್ಳೋ ವಸ್ತುವಿನಿಂದ. ಆದ್ದರಿಂದ ಇದನ್ನೇ ಕಾಯ್ತಾ ಇರ್ತಾನೆ ಶನಿ. ನಮ್ಮ ಅಪ್ಪನ ಜೊತೆ ಯಾರ್ಯಾರಿದ್ದೀರೋ, ನಮ್ಮ ಅಪ್ಪನ ಸಹವಾಸ ಇದೆ, ಅವ್ರಿಗೆಲ್ರಿಗೂ ತೊಂದರೆ ಕೊಡಬೇಕು ಅಂತ. ಯಾಕೆಂದರೆ ಶನಿ ಯಾವಾಗಲೂ ಅವ್ರ ಅಪ್ಪಂಗೆ ಬೈತಾನೆ. ಸೂರ್ಯನಿಗೆ ಬೈಯೋದು ಮಾಡೋದೆಲ್ಲ ಮಾಡ್ತಾನೆ ಶನಿ ಸೂರ್ಯನಿಗೂ ಕೂಡ ಹಿಂಸೆ ಕೊಡ್ತಾನಂತೆ. ಆ ಲೆವೆಲ್ಗಿದೆ ಈ ಸೂರ್ಯ ಗ್ರಹಕ್ಕಿದು. ಅದರಿಂದ ಹಾಗಾದ್ರೆ ಇಷ್ಟೆಲ್ಲಾದರೂ ಪರಿಹಾರ ಇದೆ, ಇದೇನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಅನ್ನ ಅಳಿಸೋಗಿದ್ದು ಕೂಡ ಪಕ್ಕದ ಒಂಚೂರು ಉಪ್ಪಿನಕಾಯಿ ಮೊಸರು ಹಾಕ್ಬಿಟ್ರೆ ಅಳಿಸೋಗಿರೋದು ಗಮ್ಮಂತ ವಾಸನೆ ಬಂದುಬಿಡುತ್ತೆ. ಹಾಗೆ ಸಿಂಹರಾಶಿಯವರಿಗೆ ಕೆಲವು ಪರಿಹಾರಗಳಿದೆ. ಕ್ರೋಧಿನಾಮ ಸಂವತ್ಸರದಲ್ಲಿ, ಅದರಲ್ಲೂ ಸಿಂಹರಾಶಿ ಈಗ ತಾನು ಹುಟ್ಟರ ಮಗುವಿಂದ ಹಿಡಿದು 100 ವರ್ಷ ವಯಸ್ಸಿನವ್ರಿಗೆ, ಹೆಣ್ಣಾಗಲಿ ಗಂಡಾಗಲಿ, ಎಲ್ಲ ವರ್ಗದವರು, ಎಲ್ಲ ಹುದ್ದೆಯಲ್ಲಿರೋರು, ಎಲ್ಲ ವ್ಯಾಪಾರ, ಎಲ್ಲ ಕ್ಷೇತ್ರದಲ್ಲಿರೋರು ಭಾಳ ಸಿಂಪಲ್ಲಾಗಿ ಪ್ರತಿನಿತ್ಯ ನಾನು ಹೇಳುವಂಥ ಒಂದು ಬಂಡವಾಳ ಇಲ್ಲದಿರುವಂಥ ಕೆಲವು ಪರಿಹಾರನ ಮಾಡ್ಕೊಂಡು ಬಂತು ಅಂತಂದರೆ ಈ ವರ್ಷ ಅವ್ರಿಗೆಲ್ಲ ರಾಜಯೋಗ ಪ್ರಾಪ್ತಿಯಾಗ್ತದೆ. ಏಕೆಂದರೆ ಸಿಂಹ ಭಾಳ ವಿಶೇಷವಾದಂಥದ್ದು, ಅದು ಅಧಿಪತಿ ಸೂರ್ಯ. ಏನು ಮಾಡಬೇಕು? ಪ್ರತಿನಿತ್ಯ ಪೂರ್ವ ದಿಕ್ಕಕ್ಕೆ ಮುಖ ಮಾಡಿಕೊಂಡು ನಾನು ಹೇಳುವಂಥ ಮಂತ್ರ ದಿನ ಬೆಳಗ್ಗೆ ಒಂದು 10 ನಿಮಿಷ, ಮಧ್ಯಾಹ್ನ ಒಂದು 10 ನಿಮಿಷ, ರಾತ್ರಿ ಒಂದು 10 ನಿಮಿಷ ಮಲಗೋಕ್ಕೆ ಮುಂಚೆ ಇದು ಹೇಳಿಬಿಟ್ಟ ಅಂತಂದರೆ ಆಯಾ ದಿನದ ದೋಷಗಳೆಲ್ಲ ಕಮ್ಮಿ ಆಗಿಬಿಡುತ್ತೆ. ಏನು ಆ ಮಂತ್ರ? ಓಂ ಲಂಬೋದರಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ಲಂಬೋದರಾಯ ನಮಃ. ಲಂಬೋದರ ಅಂದರೆ ದಪ್ಪದಾದ ಹೊಟ್ಟೆ ಉಳ್ಳವನಿಗೆ ಲಂಬೋದರ ಅಂತ. ಉದರ ಅಂದರೆ ದಪ್ಪ ಹೊಟ್ಟೆ, ಉದರ ಅಂದರೆ ದಪ್ಪ ಹೊಟ್ಟೆ ಜಗತ್ತಲ್ಲಿ ಯಾರಿಗಿದೆ ಅಂದರೆ ಗಣಪತಿಗಂತೆ. ಅಂಥವನನ್ನು ಸಿಂಹರಾಶಿಯವರು ಈ ವರ್ಷ ಪೂರ್ತಿ 3 ಕಾಲ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಒಂದು 10-15 ಸಲ 10 ನಿಮಿಷ ಸ್ಪೆಂಡ್ ಮಾಡಿದ್ದೆ ಆದರೆ ಎಲ್ಲ ದೋಷ ನಿವಾರಣೆಯಾಗಿ ಭಾಳ ನೀವು ಮಾಡಿದೆಲ್ಲ ಸಕ್ಸಸ್ ಆಗುತ್ತಂತೆ. ಏನಂತ? ಪೂರ್ವ ದಿಕ್ಕಿಗೆ ಮುಖ ಮಾಡ್ಕೊ. ಯಾಕೆಂದರೆ ಸಿಂಹರಾಶಿ ಇರೋದು ಪೂರ್ವ ದಿಕ್ಕಿನಲ್ಲಿ. ಸಿಂಹರಾಶಿ ಇರುವ ದಿಕ್ಕು ಪೂರ್ವ, ಅದಕ್ಕೆ ಅಧಿಪತಿ ಸೂರ್ಯ. ಅವರಿಗೆ ಪರಿಹಾರಕಾರಕ ಗಣಪತಿ. ನಿಮ್ಮೆಲ್ಲ ವಿಘ್ನಗಳನ್ನು ನಾಶ ಮಾಡುವಂಥ ಲಂಬೋದರ. ಓಂ ಲಂಬೋದರಾಯ ನಮಃ, ಓಂ ಲಂಬೋದರಾಯ ನಮಃ. ಇದು ಮಂತ್ರ. ತಂತ್ರ ಏನು ಮಾಡಬೇಕು? ದಿನನಿತ್ಯ ಮನೆ ದೀಪ ಹಚ್ಚಬೇಕು ಸಿಂಹರಾಶಿಯವರು. ಯಾಕಂದರೆ ಇದು ಅಗ್ನಿತತ್ವ ರಾಶಿ. ಸಿಂಹರಾಶಿ ಅಂದರೆ ಅಗ್ನಿ, ಬೆಂಕಿ ಇರುವ ರಾಶಿ. ಆ ಸಿಂಹರಾಶಿ ಆ ಮನೆ ಪೂರ್ತಿ ಬೆಂಕಿ, ಅಗ್ನಿ ಇರುವಂಥ ಜಾಗ ಅದು. ಆದ್ದರಿಂದ ದೀಪ ಹಚ್ಚುತ್ತಾ ಇರಬೇಕು, ಹೋಮ ಮಾಡ್ತಾ ಇರಬೇಕು. ಆವಾಗವಾಗ ಅಗ್ನಿಹೋತ್ರಿ, ಬೆಳಗ್ಗೆ ಎದ್ದಾಗ, ಸೂರ್ಯ ಉದಯ ಆಗುವಾಗ, ಸೂರ್ಯ ಮುಳುಗುವಾಗ ಅಗ್ನಿಹೋತ್ರಿ ಮಾಡೋದು ಬಿಟ್ಟರೆ ಎಲ್ಲ ಥರ ಶಾಪ ಪಾಪಗಳು ನಿವಾರಣೆ ಆಗುತ್ತದೆ. ಅಷ್ಟು ಅಗ್ನಿಹೋತ್ರಿ ಪವರ್ಫುಲ್ಲು. ಅದಕ್ಕಿಂತ ಸಿಂಹರಾಶಿ ಹುಟ್ಟಿರೋರು ಅಗ್ನಿಹೋತ್ರಿಗಳಾಗ್ಬಿಟ್ರೆ ಯಾವ ದೋಷನೂ ಇರೋದಿಲ್ಲ. ಅಗ್ನಿಹೋತ್ರಿ ಮಾಡೋದು ನಿಮ್ಮ ಕೆಲ ಆಗಲಿಲ್ವಾ? ಹೋಮ ಮಾಡ್ತೀರ, ನನ್ನ ಕಡೆ 1 ಕೆಜಿ ತುಪ್ಪ, 1 ಲೀಟ್ರ್ ತುಪ್ಪ, ಒಂದೇನೋ ಕೊಬ್ಬರಿ, ಹೋಮ ದ್ರವ್ಯ, ಹೋಮಕ್ಕೆ ಬೇಕಾದಂಥ ಅಗ್ನಿತತ್ವ ರಾಶಿ, ಅದನ್ನು ಅಗ್ನಿಗೆ ಸಂಬಂಧಪಟ್ಟಂಥ ವಿಶೇಷವಾದಂಥ ದಾನ ಮಾಡಬೇಕು. ತುಪ್ಪ, ಕೊಬ್ಬರಿ ಏನಾರು ಒಂದು. ಅನಾಥರಿಗೆ ವೃದ್ಧರಾಶ್ರಮಕ್ಕೆ ಹೋಗಿ ಕ್ಯಾಂಡ್ಲನ್ನು ಕೊಡಬೇಕು. ದೀಪದಾನ, ಕ್ಯಾಂಡ್ಲು ಕೊಡುವಂಥದ್ದು, ಬ್ಯಾಟ್ರಿ, ಟಾರ್ಚ್, ಇದನ್ನು ದಾನ ಮಾಡಬೇಕು. ಯಾರಾದರೂ ಬಡವರು ಶೆಡ್ಡಲ್ಲಿ ಅಲ್ಲಿ ವಾಸ ಮಾಡೋರಿಗೆ ಒಲೆ ಹಚ್ಚಿ ಅಡುಗೆ ಮಾಡೋರು, ಒಲೆ ಹಚ್ಚಿಬಿಟ್ಟು ನೀರು ಕಾಯಿಸಿ ಸ್ನಾನ ಮಾಡೋ ಅಂಥವ್ರು 2 ಕಟ್ಟಿಗೆಗಳನ್ನ ತಿಂಗಳಿಗೆ 2 ಕಟ್ಟಿಗೆ ದಾನ ಮಾಡಬೇಕು. ಸೌದೆ ದಾನ ಮಾಡಬೇಕು. ಅಗ್ನಿ ಹೋಮ ಮಾಡೋ ಜಾಗದಲ್ಲಿ ಸಮ್ಮಿತಿಗಳಂದರೆ ಸೌದೆಗಳನ್ನು, ಅಗ್ನಿ ಹೋಮಕ್ಕೆ ಸೌದೆ ಅನ್ನಬಾರ್ದು, ಸಮ್ಮಿತ್ ಅಂತೀವಿ. ಅಡುಗೆ ಮಾಡೋಕ್ಕೆ, ನೀರು ಕಾಯಿಸೋಕ್ಕೆ ಸೌದೆ ಅಂತೀವಿ. ಇಷ್ಟೇ ಪದ. ಇದನ್ನು ನೀವು ಕೊಡ್ತಾ ಬರಬೇಕು. ಕರ್ಪೂರ ದಾನ, ಕರ್ಪೂರವನ್ನು ದೇವಾಲಯಗಳಲ್ಲಿ ದಾನ ಮಾಡಬೇಕು. ಮನೆಯಲ್ಲಿ ಸಾಧ್ಯವಾದಷ್ಟು ಧೂಪಗಳನ್ನು ಹಾಕಬೇಕು. ಮನೆಯಲ್ಲಿ ಧೂಪ ಹಾಕಬೇಕು. ಘಂಟಾನಾದ, ಶಂಖನಾದ, ಜಾಗಟೆನಾದವನ್ನು ಮಾಡಬೇಕು. ಶಂಖ ಊದಬೇಕು, ಘಂಟಾನಾದ ಮಾಡಬೇಕು. ಜಾಗಟೆ ಮಾಡೋದ್ರಿಂದ ಇವರಿಗೆ ವರ್ಷ ಪೂರ್ತಿ ಖಾಲಿ ಹೋಗುತ್ತೆ. ಶಂಖ ಊದ್ದಷ್ಟು ಖಾಲಿ ಹೊಟ್ಟೋಗುತ್ತೆ ಊದೋದ್ರಿಂದ, ಪ್ರಾಣಾಯಾಮ ಆಯಿತು. ಜಾಗಟೆ ನುಡಿಸೋದ್ರಿಂದ ಅವರಿಗೆ ಹಾರ್ಟ್ ಲಂಗ್ಸಲ್ಲಿ ದೋಷ ಹೋಯಿತು. ಘಂಟಾನಾದ ಮಾಡೋದ್ರಿಂದ ಇಡೀ ನರದೌರ್ಬಲ್ಯ ಹೊಟ್ಟೋಯ್ತು. ಘಂಟಾನಾದ ಮಾಡಿದ್ರೆ ನರದೌರ್ಬಲ್ಯ ಹೋಗುತ್ತೆ. ಶಂಖನಾದ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಮತ್ತು ಜಾಗಟೆ ನುಡಿಸೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ಇದು ಮಾಡಬೇಕು. ಅದರಿಂದ ಶಂಖನಾದ, ಜಾಗಟ ಶಬ್ದಗಳು, ಆರತಿ ಇದೆಲ್ಲ ಮಾಡ್ತಾ ಇರಬೇಕು. ಅಗ್ನಿ, ಬೆಂಕಿ. ಆಮೇಲೆ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಲೈಟ್ಸ್ ಹಾಕ್ಕೊಡಿ. ಅಲ್ಲೊಂದು ಲೈಟ್ ಹೋಗಿತ್ತು, ಬಲ್ಪ್ ತೊಗೊಂಡೋಗಿ ಕೊಡಿ. ಅಥವಾ ಎಲೆಕ್ಟ್ರಿಸಿಟಿ ಏನೋ ಪ್ರಾಬ್ಲಮ್ ಇತ್ತು, ಎಲೆಕ್ಟ್ರಿಷಿಯನ್ ಕರ್ಕೊಂಬಂದು ಅಲ್ಲಿ ಏನು ಪ್ರಾಬ್ಲಮ್ ಇದೆ ರಿಪೇರಿ ಮಾಡಿಸಿ. ಅಗ್ನಿ ಕಾರ್ಯ ಆಯಿತು. ಈ ಥರ ಮಾಡೋದ್ರಿಂದ
ನೀವು ಯಾವ ದೇವಸ್ಥಾನಕ್ಕೆ ಹೋಗೋದು ಬೇಡ, ಯಾವ ಜ್ಯೋತಿಷ್ ಹತ್ರ ಹೋಗೋದು ಬೇಡ, ಯಾವುದು ಮಾಡೋದು ಬೇಡ. ನಿಮ್ಮ ಜಾತಕ ಪ್ರಕಾರ ಏನು ದೋಷ ಇತ್ತು ಅದೆಲ್ಲ ನಾನು ಹೇಳಿದಂಥ ಮಂತ್ರ ತಂತ್ರಗಳನ್ನು ಮಾಡಬೇಕು. ಕ್ಷತ್ರಿಯರಿಗೆ ಏನಾದರೂ ಒಂದು ಅಗ್ನಿಗೆ ಸಂಬಂಧಪಟ್ಟ ಮ್ಯಾಚ್ ಬಾಕ್ಸ್ ದಾನ ಮಾಡಬೇಕು. ಕ್ಷತ್ರಿಯರು ಒಂದು ಕ್ಯಾಂಡ್ಲು. ಕ್ಷತ್ರಿಯರಂದ್ರೇನು? ರಾಜ್ಯವನ್ನು ಆಳುವಂಥವನು. ಈಗ ಯಾರು ಕ್ಷತ್ರಿಯ ಗೊತ್ತಾಗಲ್ಲ. ಯಾರ್ಯಾರು ಪ್ರಜಾನಾಯಕನಾಗ್ತಾನೋ, ಕಾರ್ಪೊರೇಟರು, MLA, MP, ಈ ತಹಶೀಲ್ದಾರು, DC ಅವರೆಲ್ಲ ಪ್ರಜಾನಾಯಕರು. ಅವ್ರನ್ನ ರಾಜ ಅಂತ, ಕ್ಷತ್ರಿಯ ಅಂತ ಕರಿತೀವಿ ನಾವು. ಆದ್ದರಿಂದ ಕ್ಷತ್ರಿಯರಿಗೆ ಏನಾದರೂ ಒಂದು ಅಗ್ನಿಗೆ ಸಂಬಂಧಪಟ್ಟಂಥ ಒಂದು ಎಲೆಕ್ಟ್ರಿಕ್ ಸ್ಟವ್ ತೊಗೊಂಡೋಗಿ ಕೊಡ್ಬೋದು. ಯಾರು ವೃದ್ಧಾಶ್ರಮ, ಅನಾಥಾಶ್ರಮದಲ್ಲಿ ಈ ಕ್ಷತ್ರಿಯರು ಅಂತಂದರೆ ರಾಜ್ಯ ಆಳುವಂಥವ್ರು. ಅಂಥವ್ರಿಗೆ ನೀವು ಒಂದು ಸ್ಟವ್ ಕೊಡೋದು ಎಲ್ಲ ಮಾಡ್ಬೋದು. ಅಗ್ನಿಗೆ ಸಂಬಂಧಪಟ್ಟಂಥ ಇದೆಲ್ಲ ಅಲ್ಲದೆ ದಿನನಿತ್ಯ ಸೂರ್ಯದೇವರಿಗೆ ನಮಸ್ಕಾರ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಆದಿತ್ಯ ಹೃದಯವನ್ನು ಹೇಳಬೇಕು. ಆದಿತ್ಯ ಹೃದಯವನ್ನು ಹೇಳೋದ್ರಿಂದ ದಿನಕ್ಕೊಂದು ಸಲ ನಿಮಗೆ ಭಾಳ ಒಳ್ಳೆಯದಾಗತ್ತೆ. ಇದು ನನ್ನ ಕಡೆಯಿಂದ ಬಂಡವಾಳ ಇಲ್ಲದೇ ನಿಮಗೆ ನೀವೇ ಸ್ವತಃ ಪರಿಹಾರ ಮಾಡ್ಕೊಳ್ಳುವಂಥದ್ದು. ನಮ್ಮ ಹಳೆ ಸಂಚಿಕೆಗಳನ್ನು ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲೇ ಒಂದು ಅಕೌಂಟ್ ಇದೆ. ಅಲ್ಲೂ ಕೂಡ ನಿಮಗೆ ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್ನು, ಟ್ವಿಟರ್ ಇಲ್ಲೆಲ್ಲ ಕಡೆ ನಿಮಗೆ ನಮ್ಮ ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು ನಾನು ಸ್ಕ್ರೀನಲ್ಲಿ ತೋರಿಸ್ತಾ ನೋಡಿ www.lakshmisrinivas.in ಅಂತ ಅದಕ್ಕೆ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ಸ್ ತೊಗೊಂಡು ಯಾರು ಪ್ರಶ್ನೆ ಕೇಳಬೇಕು ಅವರೇ ಬಂದರೆ ಒಳ್ಳೆಯದು. ಅವ್ರ ಜಾತಕ ಇದ್ದರೆ ಜಾತಕ ತೊಗೊಂಡು ಬನ್ನಿ. ಅಕಸ್ಮಾತ್ ಇಲ್ಲ ಅಂದರೆ ಪರವಾಗಿಲ್ಲ, ನಾವು ಬೇರೆ ರೀತಿ ನೋಡ್ತೀವಿ. ಈ ಲಕ್ವಾ ಅಂದರೆ ಪ್ಯಾರಾಲಿಸಿಸ್, ಪಿಟ್ಸು, ಕ್ಯಾನ್ಸರು, ಚರ್ಮವ್ಯಾಧಿ ರೋಗಗಳು, ಮೆಂಟಲ್ ರಿಲೇಟೆಡ್ ಡಿಸೀಸಸ್ ಈ ಥರದ್ದು ಏನಾರು ಇತ್ತು ಅಂತಂದರೆ ನಿಮ್ಮ ಮೆಡಿಕಲ್ ರಿಪೋರ್ಟ್ ತೊಗೊಂಬಂದ್ರೆ ಅದು ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಈಗ ನಾನು ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ ಹೇಳಿದೆ. ನಾಳಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿ ಈ ವರ್ಷ ಹೇಗಿರ್ತದೆ, ಶುಭ ಯಾವುದು ಅಶುಭ ಯಾವುದು, ಅದ್ರ ತಕ್ಕಂಥ ಪರಿಹಾರ ನಾನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.